ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ಕೊಂಡೆ ಇವತ್ತಿನ ಸ್ಟಿಚಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸಲ ವಿಡಿಯೋದೊಳಗೆ ಹೇಳೋ ಹಾಗೆ ಈ ಸಲನೂ ಕೂಡ ನಾನು ಮೊದಲಿಗೆ ಬ್ಲೌಸ್ ಹೊಲಿಯೋಕ್ಕಿಂತ ಮೊದಲಿಗೆ ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡೀನಿ. ಇವತ್ತು 38 ಸೈಜ್ ಬ್ಲೌಸ್ನ ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ಫುಲ್ ಬ್ಲೌಸ್ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸೈಡ್ ಫಿಟ್ಟಿಂಗ್ ಸರಿಯಾಗಿ ಬರ್ತಾಯಿಲ್ಲ, ಸ್ಟ್ರೇಟ್ ಲೈನ್ ಬರ್ತಾಯಿಲ್ಲ ಅನ್ನೋರು ಅದಕ್ಕೆ ನಾನು ಮೊದಲಿಗೆ ಬ್ಲೌಸ್ ಕಟಿಂಗ್ ಮೆಥಡ್ನ ನಾವು ಕರೆಕ್ಟಾಗಿ ಮಾಡಬೇಕು. ಹೀಗಾಗಿ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಯಾವ ರೀತಿಯಾಗಿ ಕರೆಕ್ಟಾಗಿ ಫಿಟ್ಟಿಂಗ್ ಬರೋ ರೀತಿಯಾಗಿ ಸ್ಟ್ರೇಟ್ ಲೈನ್ ಬರೋ ರೀತಿಯಾಗಿ ಬ್ಲೌಸ್ ಕಟಿಂಗ್ನ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ತೋರಿಸಿದ್ನಿ. ಸೊ ಯಾವ ಬ್ಲೌಸ್ ಲೈನಿಂಗ್ನ ನಾನು ಕಟಿಂಗ್ ಮಾಡಿದ್ನಲ್ಲ, ಸೊ ಅದೇ ಒಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಒಂದೇ ಎದೆ ಸುತ್ತಳತೆಯ ಮತ್ತು ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸಿದ್ರೆ ಟೈಲರಿಂಗ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಅದೇ ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ಲಾತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮೊದಲಿಗೆ ಸ್ಲೀವ್ನ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದು ನೋಡಿ, ರೆಡಿ ಮಾಡಿ ನಂತರ ನಾನು ಕ್ರಾಸ್ ಬೆಲ್ಟ್ನ ಇವಾಗ ರೆಡಿ ಮಾಡಿದೆ. ಇವಾಗ ಈ ರೀತಿಯಾಗಿ ನೀವು ಎದುರು ಬದುರು ಇಟ್ಟು ನಾವು ಸ್ಟಿಚಿಂಗ್ ಮಾಡುವಾಗ ಏನು ಮಾಡಿಬಿಟ್ಟಿರ್ತೈತಿ ಅಂತಂದ್ರೆ ಒಂದೇ ಸೈಡ ಕ್ರಾಸ್ ಬೆಲ್ಟು ಮತ್ತು ಸ್ಲೀವು ರೆಡಿ ಆಗಿಬಿಟ್ಟಿರ್ತಾವೆ. ನಾವು ಸ್ಟಿಚಿಂಗ್ ಮಾಡುವಾಗ ಈ ರೀತಿಯಾಗಿ ವಿರುದ್ಧ ಮುಖವಾಗಿ ಇಟ್ಕೊಂಡು ಈ ರೀತಿಯಾಗಿ ನಾವು ಎರಡೂ ಲೇಯರ್ ಕೂಡ ಇಟ್ಟು ಸ್ಟಿಚಿಂಗ್ ಮಾಡಿದ್ವಿ ಅಂತಂದರೆ ಯಾವುದೇ ರೀತಿ ಕನ್ಫ್ಯೂಷನ ಬರೋದಿಲ್ಲ. ಇವಾಗ ಫ್ರಂಟ್ ಸೈಡ್ ನಾನು ಪಾರ್ಟ್ಸ್ ಏನದಾವಲ್ಲ ಅದನ್ನ ನಾನು ಸೈಡ್ ಸ್ಟಿಚಿಂಗ್ನ ಹಾಕ್ಲಾಕತ್ತೀನಿ. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡಬೇಕಾದ್ರೆ ಮಾಮೂಲಿಯಾಗಿ ನಮ್ಗೆ ಸೈಡ್ ಫಿಟ್ಟಿಂಗ್ ಸರಿಯಾಗಿ ಬರೋಂಗಿಲ್ಲ ಮತ್ತು ಸ್ಟ್ರೇಟ್ ಲೈನ್ ಬರೋಂಗಿಲ್ಲ. ಇದು ಏನಕ್ಕೆ ಅಂತಂದರೆ ನಾವು ಕರೆಕ್ಟಾಗಿ ಮೊದಲಿಗೆ ಬ್ಲೌಸ್ ಕಟ್ಟಿಂಗ್ ಮೇನ್ ಇಂಪಾರ್ಟೆಂಟ್. ನಾವು ಅಳತೆಯನ್ನು ತಗೊಂಡು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದಂತ ಹೇಳಿ ಈಗ ಆಲ್ರೆಡಿ ವಿಡಿಯೋ ಒಳಗೆ ತೋರಿಸೀನಿ. ಈ ವಿಡಿಯೋ ಯಾರೆಲ್ಲ ನೋಡ್ಲಾತಿರಲ್ಲ, ಮೊದಲಿಗೆ ಕಟ್ಟಿಂಗ್ ವಿಡಿಯೋನ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ನೋಡಿ ನಂತರ ಈ ಸ್ಟಿಚಿಂಗ್ ವಿಡಿಯೋನ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗ್ತೈತಿ. ಇವಾಗ ಎರಡೂ ಪಾರ್ಟ್ಸ್ನ ಸೈಡ್ ಸ್ಟಿಚಿಂಗ್ ಹಾಕೋದು ಕಂಪ್ಲೀಟ ಆಯಿತು. ನೆಕ್ಸ್ಟ್ ಇವಾಗ ಡಾಟ್ಸ್ನ ಹಿಡಿಬೇಕು ನೋಡಿ. ನಾನು ಡಾಟ್ಸ್ನ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದಂತ ಹೇಳಿ ಕಟ್ಟಿಂಗ್ ವಿಡಿಯೋ ಒಳಗೆ ತೋರಿಸೀನಿ. ಸೆಂಟ್ರ್ ಡಾಟ್ನ ಯಾವ ರೀತಿಯಾಗಿ ಪಾಯಿಂಟ್ ಮಾಡೋದು ಅಂಥೇಳಿ ತೋರಿಸೀನಿ. ಯಾಕಂತಂದರೆ ನಾನು ಯಾವ ರೀತಿಯಾಗಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡ್ತೀನಲ್ಲ, ಸೊ ಅದೇ ಮೆಥಡ್ ಒಳಗೆ ನಾನು ಹೇಳೋಕೆ ಟ್ರೈ ಮಾಡ್ತೀನಿ. ಯಾಕಂತಂದ್ರೆ ಸ್ಟಾರ್ಟಿಂಗಿಂದನೂ ನಾನು ಇದೇ ರೀತಿಯಾಗಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಕಟ್ಟಿಂಗ್ನ ಮಾಡ್ತೀನಿ. ಸೊ ನನಗೆ ಇದೇ ಮೆಥಡೇ ಈಜಿ ಅನಿಸುತ್ತೆ. ಕೆಲವೊಬ್ಬರು ಒಂದೊಂದು ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ತಾರೋ. ಸೊ ನಾನು ಯಾವ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಇಷ್ಟ ಆಯಿತು ಅಂತಂದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರೋರ್ಗಿಂತನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಜಾಸ್ತಿ ವಿಡಿಯೋನ ನೋಡ್ಲಾಕತ್ತೀರಿ. ಸೊ ಅದಕ್ಕಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಆಗ್ತೈತಿ. ಕಪ್ ಶೇಪ್ ಕೂಡ ನೋಡ್ಬೋದು, ತುಂಬಾ ನೀಟಾಗಿ ಬಂದೈತಿ. ಎರಡು ಪಾರ್ಟ್ಸ್ ಇವಾಗ ಡಾಟ್ ಹಿಡಿಯೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕು. ನಾನು ಯಾವ ರೀತಿಯಾಗಿ ಅಳತೆ ಬ್ಲೌಸ್ನ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡೋದಂತ ಹೇಳಿ ತೋರಿಸೀನಿ. ನಾನು ತುಂಬಾ ಕಟಿಂಗು ಮತ್ತು ಸ್ಟಿಚಿಂಗ್ ತೋರಿಸಿದ್ರೆ ವಿಡಿಯೋ ಲೆಂತಿಯಾಗಿ ಅವಸರದೊಳಗೆ ಸರಿಯಾಗಿ ಅರ್ಥ ಆಗೋಲ್ಲ ಅಂಥೇಳಿ ನಾನು ಮೊದಲಿಗೆ 38 ಸೈಜ್ ಬ್ಲೌಸ್ ಕಟಿಂಗ್ನ ತೋರಿಸಿ ನಂತರ ನಾನು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಕಟೋರಿ ಬ್ಲೌಸ್ ಕಟಿಂಗ ಮತ್ತು ಸ್ಟಿಚಿಂಗ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಲ್ರೆಡಿ ಇವಾಗ ಕೆಲವೊಂದಿಷ್ಟ ಕಟೋರಿ ಬ್ಲೌಸಸ್ ಕೂಡ ಕಟಿಂಗು ಮತ್ತು ಸ್ಟಿಚಿಂಗ್ನ ಹಾಕೀನಿ. ಇವಾಗ ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡಿದೆ ಅಂತ ಹೇಳಿ ನೀವು ಅಬ್ಸರ್ವ್ ಕೊಟ್ಟು ನೋಡಬಹುದು. ಸೊ ಇನ್ನೊಂದು ಪಾರ್ಟ್ಸ್ ಕೂಡ ಅದೇ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ಹಚ್ಚೋದು ಕಂಪ್ಲೀಟ ಆಯಿತು. ನೆಕ್ಸ್ಟ್ ಇವಾಗ ನಾವು ಏನಾದರೂ ಹೆಚ್ಚು ಕಡಿಮೆ ಬಂದಿತ್ತು ಅಂತಂದರೆ ನಾವು ಪೈಪಿಂಗ್ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಕಟಿಂಗ್ ಮಾಡಿ ತೆಗಿಬೋದು. ಇವಾಗ ನಾನು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಅಟ್ಯಾಚ್ ಮಾಡ್ಲಾತೀನಿ. ಮೊದಲಿಗೆ ನಾನು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡುವಾಗ
ಡೈಲಿ ಒಂದು ದಿನಕ್ಕೆ ಒಂದೇ ಬ್ಲೌಸ ಕಂಪ್ಲೀಟ್ ಆಗ್ತಿತ್ತು. ಒಂದು ಸ್ವಲ್ಪ ಹೊಲಿಯೋದು ಮತ್ತು ಕನ್ಫ್ಯೂಷನ್ ಆದ ನಂತರ ಬಿಡೋದು ಈ ರೀತಿ ಆಗ್ತಿತ್ತು. ಸ್ಟಾರ್ಟಿಂಗ್ ಎಲ್ಲರಿಗೂ ಕೂಡ ಪರ್ಫೆಕ್ಟಾಗಿ ಬರೋವರೆಗೂ ಕಷ್ಟ ಆಗೇ ಆಗ್ತೈತಿ. ಸೊ ಇವಾಗ ನೀವು ಪ್ರತಿಯೊಂದು ವಿಡಿಯೋಸನ್ನ ನಾನು ಬ್ಲೌಸ್ ವಿಡಿಯೋನ ಸ್ಟಿಚಿಂಗ್ ಕಂಪ್ಲೀಟ್ ಆದ ನಂತರ ನಾನು ನಿಮ್ಗೆ ತೋರಿಸಿರ್ತೀನಿ ಯಾವ ರೀತಿಯಾಗಿ ಫಿನಿಶಿಂಗ್ ಬಂದಿರ್ತೈತಿ ಅಂಥೇಳಿ ನೀವು ನೋಡ್ಬೋದು. ಇವಾಗ ತುಂಬಾ ನೀಟಾಗಿ ಎಲ್ಲ ಬ್ಲೌಸಸ್ ಫಿನಿಶಿಂಗ ಬರ್ಲಾತ್ತವು. ಇವಾಗ ಒಂದು ಸೈಡ್ ಹುಕ್ಸ್ ಪಟ್ಟಿನ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು. ಇನ್ನೊಂದು ಸೈಡ ಜಾಯಿಂಟ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಯೂಸ್ ಆಗಲಿ ಅಂಥೇಳಿ ನಾನು ಹುಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಮತ್ತು ಪೈಪಿಂಗ್ ಯಾವ ರೀತಿ ಮಾಡೋದು ಮತ್ತು ಪೈಪಿಂಗ್ ಬಟ್ಟೆನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಆ ಸ್ಲೀವ್ ಕಟ್ಟಿಂಗ ಮತ್ತು ಸ್ಲೀವ್ ಸ್ಟಿಚಿಂಗ್ ಹೆಂಗೆ ಮಾಡೋದು ಅಂಥೇಳಿ ನಾನು ಸೇಪ್ರೇಟಾಗಿ ಒಂದೊಂದು ವಿಡಿಯೋನ ಸೇಪ್ರೇಟಾಗಿ ಕೂಡ ಹಾಕೀನಿ. ನೀವು ವಿಡಿಯೋನ ಚೆಕ್ ಮಾಡ್ಬೋದು. ಎಲ್ಲ ಒಂದೇ ವಿಡಿಯೋ ಒಳಗೆ ಅಂತಂದ್ರೆ ಕನ್ಫ್ಯೂಷನ್ ಆದಂಗಾಗಿ ಅರ್ಥ ಆಗಂಗಿಲ್ಲ. ಯಾಕಂತಂದ್ರೆ ನಾನು ಕೆಲವೊಬ್ಬರು ವಿಡಿಯೋ ಒಳಗೆ ಸ್ಟಾರ್ಟಿಂಗ್ ಒಳಗೆ ಕೆಲವೊಂದು ವಿಡಿಯೋಗಳು ನೋಡಬೇಕಾಯ್ತು ಅಂತಂದ್ರೆ ಕನ್ಫ್ಯೂಷನ್ ಆಗ್ತಿತ್ತು. ಸೊ ಹಾಗಾಗಿ ನನ್ನ ವಿಡಿಯೋನ ಬೇರೆದವ್ರು ನೋಡುವಾಗ ಈ ರೀತಿ ಕನ್ಫ್ಯೂಷನ್ ಆಗದೇ ಇರಲಿ ಅಂಥೇಳಿ ನಾನು ಸಪ್ರೇಟಾಗಿ ವಿಡಿಯೋನ ಹಾಕ್ತೀನಿ. ಸೊ ಇವಾಗ ಹೆಚ್ಚು ಕಡಿಮೆ ಬಂದಿತ್ತು ಅಂತಂದ್ರೆ ನಾವು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಒಂದು 1/4 ಇಂಚ್ ಹೆಚ್ಚು ಕಡಿಮೆ ಬಂದೇ ಬರ್ತೈತಿ. ನಾವು ಸರಿ ಮಾಡ್ಕೋಬೋದು. ಇವಾಗ ಕ್ರಾಸ್ ಆಗಿ ನಾನು ಬಟ್ಟೆನ ಕಟ್ ಮಾಡಿ ನಾನು ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಲಾಕತ್ತೀನಿ. ಬ್ಯಾಕ್ ಸೈಡಲ್ಲಿ ನಾನು ಒಂದು 1/4 ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿ ಫೋಲ್ಡಿಂಗ್ ಮಾಡ್ತೀನಿ ಮತ್ತು ಫ್ರಂಟ್ ಸೈಡಲ್ಲಿ ಮಾತ್ರ ಪೈಪಿಂಗ್ ಮಾಡ್ಲಾಕತ್ತೀನಿ. ಸೊ ಒಂದು 1/4 ಇಂಚ್ ಆಗುವಷ್ಟು ಫೋಲ್ಡಿಂಗ ಮಾಡ್ಲಾಕತ್ತೀನಿ. ಈ ರೀತಿಯಾಗಿ ಪೈಪಿಂಗ್ನ ಮಾಡೋದ್ರಿಂದ ತುಂಬಾ ನೀಟಾಗಿ ಬರ್ತೈತಿ. ಮತ್ತು ನಾನು ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡಬೇಕಾಯ್ತು ಅಂತಂದರೆ ಯಾವಾಗಲೂ ಈ ರೀತಿಯಾಗಿ ಉಲ್ಟಾನ ಪಾರ್ಟ್ಸ್ನ ಇಟ್ಟು ನಾನು ಜಾಯಿಂಟ್ ಮಾಡ್ತೀನಿ. ಯಾಕಂತಂದರೆ ನಮ್ಗೆ ಸ್ಟಿಚಿಂಗ ನೀಟಾಗಿ ಕೂಡ ಕಾಣಿಸ್ತೈತಿ. ಮತ್ತು ಸ್ಟಿಚಿಂಗ್ ಆದ ನಂತರ ಬ್ಲೌಸ್ 2 ಸರ್ತಿ ವಿಯರ್ ಮಾಡಿದ ನಂತರ ಮತ್ತು ಇವು ಪೈಪಿಂಗ ಬಿಟ್ಟು ಹೋಗೋ ಚಾನ್ಸಸ್ ಇರ್ತೈತಿ. ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಪೈಪಿಂಗ ತುಂಬ ದಿನದವರೆಗೂ ಹಾಳಾಗಂಗಿಲ್ಲ. ಯಾಕಂತಂದ್ರೆ ಒಂದು ಈ ಪಾರ್ಟ್ಸ್ಗೆ ಏನೈತಲ್ಲ ಒಂದು ಸೈಡ ತುಂಬ ತುದಿ ಅಂಚಿಗೆ ಹೊಲಿಗೆ ಬಿತ್ತು ಅಂತಂದ್ರೆ ಪೈಪಿಂಗ್ ಮಾಡಿ ವಿಯರ್ ಮಾಡಿದ ನಂತರ ಬ್ಲೌಸ ಪೈಪಿಂಗ ಬಿಡ್ಲಾಕತ್ತೈತಿ. ಹೀಗಾಗಿ ನಾವು ಈ ರೀತಿಯಾಗಿ ಪಾರ್ಟ್ಸ್ನ ಉಲ್ಟಾ ಇಟ್ಟು ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋದಿಲ್ಲ. ಸೊ ನಾನು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಯಾವ ರೀತಿಯಾಗಿ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ ಇರ್ತಾವಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಫ್ರಂಟ್ ಸೈಡಲ್ಲಿ ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ. ನಾನು ರೆಡಿ ಬ್ಲೌಸು 14 ಇಂಚ್ ಇತ್ತು. ನಾನು 15.5 ಇಂಚನ್ನು ನಾನು ಬ್ಲೌಸ್ ಲೆಂತ್ನ ತೊಗೊಂಡಿದ್ದೆ. ಸೊ ಇವಾಗ ನಾನು ಇಲ್ಲಿ ಬ್ಯಾಕ್ ಸೈಡಲ್ಲಿ 14 ಇಂಚು ಬ್ಲೌಸ್ ಲೆಂತ್ನ ತೊಗೊಂಡು ಒಂದು 1/4 ಇಂಚ್ ಆಗೋಷ್ಟು ಕೆಳಗಡೆ ಎಕ್ಸ್ಟ್ರಾ ತೊಗೊಂಡಿದ್ದು ನಾನು. ಯಾಕಂದರೆ ಸೊಂಟದ ಪಟ್ಟಿ ಏನು ಅಟ್ಯಾಚ್ ಮಾಡ್ತೀವಿ ಅಲ್ಲಿ ನಾನು ಫೋಲ್ಡಿಂಗ ಒಂದು 1/4 ಇಂಚ್ ಆಗುವಷ್ಟು ಅಷ್ಟೇ ಮಾಡ್ತೀನಿ. ಮತ್ತು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಒಂದು ಅರ್ಧ ಇಂಚು ತೊಗೋಬೋದು ಅಥವಾ 1/4 ಇಂಚನ್ನು ತೊಗೋಬೋದು. ಇವಾಗ ನಾನು ಟೋಟಲಾಗಿ 14.5 ಇಂಚ ಬ್ಯಾಕ್ ಸೈಡ ಬ್ಲೌಸ್ ಲೆಂತನ್ನು ತೊಗೊಂಡಿದ್ದೀನಿ. ಹಾಗೆ ಕೊರಳಿನ ಇಲ್ಲಿ ಕೂಡ ಮೇಲ್ಗಡೆ 2 ಇಂಚ್ ಮಾತ್ರ ನಾನು ನೆಕ್ ವಿಡ್ತ್ನ ತೊಗೊಂಡಿದ್ದೀನಿ. ಕೆಳಗಡೆ ಸೈಡು 2.25 ಇಂಚ್ ತೊಗೊಂಡಿದ್ದೀನಿ. ಬ್ರಾಡ್ ಬೇಕು ಅಂತಂದರೆ 2.5 ಇಂಚ್ ಕೂಡ ತೊಗೋಬೋದು. ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಅಟ್ಯಾಚ ಮಾಡ್ತಾಯಿದ್ದೀನಿ. ಸೊ ಇವರು ಬ್ಯಾಕ್ ಸೈಡ್ ಏನು ಪೈಪಿಂಗ್ ಅಂದರೆ ಕೆಲವೊಬ್ಬರು ಪೈಪಿಂಗ್ ಕೊಡಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಬೇಡ ಮತ್ತು ಲೇಸ್ ಅಟ್ಯಾಚ್ ಮಾಡಿಬಿಡಿ ಅಂತ ಹೇಳ್ತಾರೆ. ಸೊ ಕಸ್ಟಮರ್ಸ್ ಯಾವ ರೀತಿಯಾಗಿ ನಮ್ಗೆ ಹೇಳಿರ್ತಾರಲ್ಲ ಅದೇ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಸೊಂಟದ ಪಟ್ಟಿನ ನಾನು ಒಂದು 1/4 ಇಂಚ್ ಆಗೋಷ್ಟು ಫೋಲ್ಡಿಂಗ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ಟಿಚ್ನ ಹಾಕಿ ಕೊರಳಿನ ಸೈಡ್ ಕೂಡ ಒಂದು 1/4 ಇಂಚ್ ಆಗೋಷ್ಟು ಸ್ಟಿಚ್ನ ಹಾಕ್ತೀನಿ. ಪೈಪಿಂಗ್ ಬೇಕಂದ್ರೂ ಕೂಡ ಮಾಡ್ಬೋದು. ನಾನು ಲೇಸ್ ಅಟ್ಯಾಚ್ ಮಾಡೋದ್ರಿಂದ ಫೋಲ್ಡಿಂಗ್ ಮಾಡಿನ ಸ್ಟಿಚ್ ಮಾಡ್ಲಾಕತ್ತೀನಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಲಾತೀನಿ. ನೀವು ಪ್ರತಿಯೊಂದು ವಿಡಿಯೋ ಒಳಗೆ ನೋಡಿರ್ಬೋದು ನಾ ಯಾವ ರೀತಿಯಾಗಿ ಸ್ಟಿಚಿಂಗ್ ಮತ್ತು ಕಟಿಂಗ್ ಮಾಡ್ತೀನಲ್ಲ ಬ್ಲೌಸ್ನ ಶೇರ್ ಮಾಡ್ತಾಯಿದ್ದೀನಿ.
ಹಾಗೆ ಎಲ್ಲರೂ ಇಷ್ಟಪಟ್ಟು ಕೂಡ ವಿಡಿಯೋಸ್ನ ನೋಡ್ಲತ್ತೀರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫೋಲ್ಡಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಲಕತ್ತೀನಿ. ಇದು 38 ಸೈಜ್ ನಾರ್ಮಲ್ ಬ್ಲೌಸ್. ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ 38 ಸೈಜು ಮತ್ತು 36 ಕಟೋರಿ ಬ್ಲೌಸ್ ವಿಡಿಯೋಸ್ನ ಹಾಕ್ಬೇಕಂತ ಹೇಳಿ ಟ್ರೈ ಮಾಡ್ಲತ್ತೀನಿ. 36 ಕೂಡ ಭಾಳ ಜನ ಕೇಳತ್ತಾರೆ. ಆ ರೀತಿಯಾಗಿ ನೀವು ಕಟೋರಿ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತೀರಿ ತೋರಿಸ್ರಿ ಅಂಥೇಳಿ. ಸೊ ನನ್ನ ಒಂದು ಯಾವ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿಯಾಗಿ ಬ್ಲೌಸ್ನ ಕಟಿಂಗ್ ಮಾಡ್ತೀನಲ್ಲ, ಸೊ ಅದನ್ನ ಶೇರ್ ಮಾಡ್ತೀನಿ. ವಿಯರ್ ಮಾಡಿದಾಗ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಕುಂತಾವ ಅಂತ ಹೇಳಿದ ನಂತರ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಿ. ನಾನು ನಂತರನೇ ವಿಡಿಯೋಸ್ನ ಅಪ್ಲೋಡ್ ಮಾಡೋದು. ಸೊ ನಾನು ಯಾವ ರೀತಿಯಾಗಿ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಅದು ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದಿರ್ತಾವೆ. ನಾ ಯಾವ ಮೆಥಡ್ ಒಳಗೆ ಕಟಿಂಗ್ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಕಟೋರಿ ಬ್ಲೌಸಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಬೋಟ್ ನೆಕ್ ಬ್ಲೌಸ್, ಬ್ಯಾಕ್ ನೆಕ್ ಡಿಸೈನ್ ತೋರಿಸಿ ಮತ್ತು ನಾರ್ಮಲ್ ಬ್ಲೌಸ್ ಏನು ಟಿಪ್ ಟಾಪ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ತೋರಿಸಿ ಅಂಥೇಳಿ ಕಮೆಂಟ್ ಮಾಡಿದ್ರು. ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಆಗಲೂ ಖಂಡಿತವಾಗ್ಲೂ ನಾನು ನಾರ್ಮಲ್ ಬ್ಲೌಸಸ್ನ ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬ್ಯಾಕ್ ಮತ್ತು ಫ್ರಂಟ್ ಸೈಡ್ ಪಾರ್ಟ್ಸ್ನ ಎಲ್ಲನೂ ಜಾಯಿಂಟ ಮಾಡ್ಲಾಗ್ತಾನೆ. ಇದಾದ ನಂತರ ಸ್ಲೀವ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂಥೇಳಿ ಆಲ್ರೆಡಿ ತೋರಿಸ್ತೀನಿ. ನಾವು ಫ್ರಂಟ್ ಸೈಡ್ ಏನು ಸೇಪ್ ತೆಗೆದಿರ್ತೀವಲ್ಲ ಅದು ಫ್ರಂಟ್ ಸೈಡ್ ಬರೋ ರೀತಿಯಾಗಿ ಈ ರೀತಿಯಾಗಿ ಜಾಯಿಂಟ ಮಾಡಬೇಕು. ಹಿಂದೆ ಮುಂದೆ ನಾವು ಉಲ್ಟಾ ಮಾಡಿ ಜೋಡಿಸಿದ್ವಿ ಅಂತಂದ್ರೆ ಬ್ಲೌಸ್ ಸ್ಲೀವ್ ಮತ್ತು ಬ್ಲೌಸ್ ಹೋಗಿಬಿಡ್ತೈತಿ. ಹೀಗಾಗಿ ಜಾಯಿಂಟ್ ಮಾಡುವಾಗ ಒಂದು ಸ್ವಲ್ಪ ಅಬ್ಸರ್ವ್ ಕೊಟ್ಟು ನಾವು ಜಾಯಿಂಟ್ ಮಾಡಿದ್ವಿ ಅಂತಂದ್ರೆ ಸೊ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ. ನೆಕ್ಸ್ಟ್ ನಾವು ಪ್ರತಿಯೊಂದು ಬ್ಲೌಸ್ನ ಸ್ಟಿಚ್ ಮಾಡ್ಲಿಕ್ಕೆ ಆಟೋಮೆಟಿಕ್ ನಾವು ಪರ್ಫೆಕ್ಟಾಗಿ ಆಗೇ ಇಕ್ತೀವಿ. ಬ್ಲೌಸ್ ನೋಡಿ ಸ್ಲೀವ್ ಯಾವ ರೀತಿಯಾಗಿ ನೀಟಾಗಿ ಬಂದೈತಿ ಅಂತ ಹೇಳಿ ನೋಡ್ಬೋದು. ಶೋಲ್ಡ್ರು ಕೂಡ ಕರೆಕ್ಟಾಗಿನೇ ಐತಿ. ಇನ್ನೊಂದು ಸ್ಲೀವ್ ಕೂಡ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ನಾನು ಸೈಡ್ ಸ್ಟಿಚಿಂಗ್ನ ಹಾಕ್ಲತ್ತೀನಿ. ನಾವು ಎದೆ ಸುತ್ತಳತೆ ಎಷ್ಟು ಬಂದಿರ್ತೈತಿಲ್ಲ, ನಾವು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1.5 ಇಂಚ್ ತೊಗೊಂಡಿರ್ತೀವಿ ಅಥವಾ 2 ಇಂಚ್ ತೊಗೊಂಡಿರ್ತೀವಿ. ಸೊ ಇವಾಗ ನಾನು ಲಾಸ್ಟ್ ಸ್ಟಿಚಿಂಗ್ ಆದ ನಂತರ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ ಅಲ್ಲಿಗೆ ಮಾರ್ಕ್ ಹಾಕಿ ನಾನು ಸ್ಟಿಚಿಂಗ್ನ ಹಾಕ್ತೀನಿ. ಕೊನೆಯದಾಗಿ ನಾನು ಅಳತೆ ಬ್ಲೌಸ್ನ ತೊಗೊಂಡು ನಿಮ್ಗೆ ಮೆಜರ್ಮೆಂಟ್ ತೋರಿಸ್ತೀನಿ. ಎರಡೂ ಪರ್ಫೆಕ್ಟಾಗಿ ಹೆಚ್ಚು ಕಡಿಮೆ ಬಂದಿರಂಗಿಲ್ಲ ನೋಡಿರಿ, ಕರೆಕ್ಟಾಗಿನೇ ಬಂದಿರ್ತಾವೆ. ಸೊ ಇವಾಗ ನಾನು 1.5 ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ನಿ. ಸೊ ಇವಾಗ 1.5 ಇಂಚ್ ಆಗುವಷ್ಟು ನಾನು ಮಾರ್ಕ್ನ ಹಾಕಿ ಸ್ಟ್ರೇಟ್ ಲೈನ್ ಯಾವ ರೀತಿಯಾಗಿ ಬರ್ತಂತೆ ಅಂಥೇಳಿ ನೋಡ್ಬೋದು ನೀವು. ಸ್ಲೀವ್ ರೌಂಡಿಂಗ್ ಕೂಡ ಅಲ್ಲಿ ಕೂಡ 1.5 ಇಂಚು ಮತ್ತು ನಾವು ಎದೆ ಸುತ್ತಳತೆ ಏನೈತಲ್ಲ ಅಲ್ಲಿ ಕೂಡ 1.5 ಇಂಚ್ ಮತ್ತು ಸೊಂಟದ ಸುತ್ತಳತೆ ಏನೈತಲ್ಲ ಅಲ್ಲಿ 1.5 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿ ಲೈನನ್ನು ಎಳಿಲತ್ತೀನಿ. ಸೊ ಮೇನ್ ನಾವು ಪರ್ಫೆಕ್ಟಾಗಿ ನಾವು ಬ್ಲೌಸ್ ಕಟಿಂಗ್ ಕಲ್ತ್ವಿ ಅಂತಂದ್ರೆ ಸೊ ಸ್ಟಿಚಿಂಗಲ್ಲಿ ಇಂಪ್ರೂವ್ಮೆಂಟ್ ಆದ್ವಿ ಅಂತಂದ್ರೆ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತೈತಿ. ಇವಾಗ ನೀವು ನೋಡ್ಬೋದು ಕರೆಕ್ಟಾಗಿನ ಎದೆ ಸುತ್ತಳತೆ ಕರೆಕ್ಟಾಗಿ 9.5 ಇಂಚ್ ಬಂದೈತಿ. ಸೊ ಇವಾಗ ಫೈನಲ್ ಸ್ಟಿಚಿಂಗ್ನ ಹಾಕ್ಲಕತ್ತೀನಿ. ರೌಂಡಿಂಗ್ ಕೂಡ ಸ್ಲೀವ್ ರೌಂಡಿಂಗ್ ಕೂಡ ಮಾರ್ಕ್ ಮಾಡಿ ನೋಡೇನಿ. ಇವಾಗ ಫೈನಲ್ ಸ್ಟಿಚ್ನ ಹಾಕ್ಲಕತ್ತೀನಿ. ಫೈನಲ್ 4 ಸ್ಟಿಚ್ನ ಹಾಕ್ಲಕತ್ತೀನಿ ನೋಡಿ. ನಾಲ್ಕು ಸೈಡ್ ಸ್ಟಿಚ್ನ ಹಾಕ್ಲಕತ್ತೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಸ್ಟ್ರೇಟ್ ಲೈನ ಬಂದೈತೆ ಅಂಥೇಳಿ. ಇನ್ನೊಂದು ಸೈಡ್ ಕೂಡ ಅದೇ ರೀತಿಯಾಗಿ ಸೈಡ್ ಫಿಟ್ಟಿಂಗ್ನ ಮಾಡ್ತೀನಿ.
ಫೈನಲ್ ಆಗಿ ನಾನು ರೆಡಿ ಬ್ಲೌಸ್ನ ಅಳತೆ ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿಲ್ಲ. ಎದೆ ಸುತ್ತಳತೆ ಆಗಿರ್ಬೋದು, ಸೊಂಟ ಸುತ್ತಳತೆ ಆಗಿರಬಹುದು, ಎಲ್ಲ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ಐತೆ ನೋಡಿರಿ. ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ. ಇಷ್ಟ ಆಯಿತು ಅಂತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ಲಾಗ್ತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.